ಗ್ಯಾರಂಟಿಗಳ ಬಿಸಿಯಲ್ಲಿರುವಂತಹ ಸರ್ಕಾರಕ್ಕೆ ಇದು ಕಾಣಿಸ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂತಹ ಪ್ರಾಧಾನ್ಯತೆ ಬೇರೆ ಯಾವುದಕ್ಕೂ ಕೂಡ ಕೊಡೋದು ಬೇಡವಾ? ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಹೀಗೊಂದು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದೇ ವಿಚಾರ, ಕ್ಷೀರ ಭಾಗ್ಯ ವಿಚಾರ. ಒಂದ್ ಕಡೆ ಶಿಕ್ಷಣ ಇಲಾಖೆ, ಮಕ್ಕಳ ಕಲ್ಯಾಣ ಇಲಾಖೆಗೆ ಇದು ಒಂದ್ ರೀತಿ ಎಚ್ಚರಿಕೆಯ ಕರೆಗಂಟೆ. ಅಪೌಷ್ಟಿಕತೆ ನಿವಾರಣೆಗೆ ಅಂತ ರೂಪುಗೊಂಡಂತಹ ಕ್ಷೀರ ಭಾಗ್ಯದ ಪರಿಸ್ಥಿತಿ ಇವತ್ತು ಏನಾಗಿದೆ ಹಾಗಾದ್ರೆ? ಸೊ ಆ ವಿಚಾರವನ್ನ ನೋಡ್ತಾ ಹೋದ್ರೆ ರಿಯಾಲಿಟಿ ಚೆಕ್ ಅನ್ನು ನಡೆಸಿದಂತಹ ನ್ಯೂಸ್ 18ಗೆ ಕೆಲವೊಂದಿಷ್ಟು ಶಾಕಿಂಗ್ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಅಂಗನವಾಡಿಗಳಿಗೆ ಸರಿಯಾಗಿ ಹಾಲು ಪೂರೈಕೆ ಆಗ್ತಾ ಇಲ್ಲ. ಕ್ಷೀರ ಭಾಗ್ಯ ಯೋಜನೆ ಬಗ್ಗೆ ನ್ಯೂಸ್ 18 ಕಂಪ್ಲೀಟ್ ಆಗಿ ಪ್ರತ್ಯಕ್ಷ ವರದಿಯನ್ನ ರೆಡಿ ಮಾಡಿದೆ. ಅಪೌಷ್ಟಿಕತೆ ನಿವಾರಣೆಗೆ ಅಂತ ಹೇಳಿ ಜಾರಿಗೆ ತಂದಂತಹ ಈ ಕ್ಷೀರ ಭಾಗ್ಯ ಯೋಜನೆ ಕಂಪ್ಲೀಟ್ ಆಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಸ್ಥಗಿತಗೊಂಡಿದೆ. ಅದರಲ್ಲೂ ಡಿಸೆಂಬರ್ ತಿಂಗಳಿನಿಂದ ಈ ಕೆಎಂಎಫ್ ಹಾಲಿನ ಪೌಡರ್ ಸರಬರಾಜು ಆಗ್ತಾ ಇಲ್ಲ. ಗದಗ ಜಿಲ್ಲೆಗೆ ಕಳೆದ 6 ತಿಂಗಳಿನಿಂದ ಹಾಲಿನ ಪೌಡರ್ ಶಾಲೆಗಳಿಗೆ ಜೊತೆಗೆ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಸಂಬಂಧಪಟ್ಟವ್ರು ಏನ್ ಮಾಡ್ತಾ ಇದ್ದಾರೆ? ಇದ್ಯಾವುದು ಕೂಡ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಇದೆ. ಗದಗ ಜಿಲ್ಲೆಯಲ್ಲಿ ನ್ಯೂಸ್ 18 ಕನ್ನಡ ರಹಸ್ಯ ಕಾರ್ಯಾಚರಣೆಯನ್ನ ಮಾಡ್ತು. ಎಷ್ಟು ತಿಂಗಳುಗಳಿಂದ ಅಂಗನವಾಡಿಗಳಿಗೆ ಹಾಗಾದ್ರೆ ಕ್ಷೀರ ಭಾಗ್ಯ ಬಂದಾಗಿದೆ? ಅಂಗನವಾಡಿ ಕಾರ್ಯಕರ್ತರು ಏನಂತಾರೆ? ಗದಗ ಜಿಲ್ಲೆಯಲ್ಲಿ ಮಾಡಿರುವಂತಹ ರಹಸ್ಯ ಕಾರ್ಯಾಚರಣೆಯನ್ನ ಬನ್ನಿ ನೋಡೋಣ. ಫುಡ್ ಎಲ್ಲ ಏನೇನು ಕೊಡ್ತೀರಿ? ಅನ್ನ ಸಾರು ಕೊಡ್ತೇವೆ. ಬುಧವಾರ ದಿನ ಕಾಳು ಇರುತ್ತೆ, ಮಕ್ಕಳಿಗೆ ಕಾಳು ಕೊಡ್ತೀವಿ. ಅನ್ನ ಸಾರು ಚಿಕ್ಕಿ ಕೊಡ್ತೀವಿ, ಶೇಂಗಾ ಚಿಕ್ಕಿ. ಗರ್ಭಿಣಿ ಮಾಡ್ತೀವಿ, ಡೈಲಿ ಒಂದೊಂದು ತರ್ತೀವಿ. ಈಗ ಮತ್ತೆ ಹಾಲಿನ ಪೌಡರ್ ಬಂದಾಗೈತೆ ಅಂತ? ಬಂದಾಗಿದೆ. ಎಷ್ಟು ದಿನ? 3-4 ದಿನ. ಈಗ ಬಾಣಂತಿಯರು ಗರ್ಭಿಣಿಗೆ ಯಾರಿಗೆ ಕೊಟ್ಟಿಲ್ರಿ ಹಾಲಿನ ಪೌಡರ್? ಇಲ್ಲ. ಇನ್ನು ನಮ್ಮ ಗದಗ ಪ್ರತಿನಿಧಿ ಕ್ಷೀರ ಭಾಗ್ಯದ ಬಗ್ಗೆ ಮತ್ತೊಂದು ಅಂಗನವಾಡಿಯಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಹಾಲಿನ ಪೌಡರ್ ಕೊಡಾತ್ರಿ ಇಲ್ಲಿ? ಹಳ್ಳಿಯಾಗೆಲ್ಲ ಕೊಡಾತಿಲ್ಲ ಅಂತ? ಎಷ್ಟು ತಿಂಗಳು ಆತ್ರಿ? ಮಾರ್ಚ್ ಇಂದ. ಹಿಂಗಾಗಿ ಮಕ್ಕಳು ಮತ್ತೆ ಸಮಸ್ಯೆ ಅಲ್ರಿ, ಕೊಡ್ಬೇಕಾಗ್ರಿ. ಯಾಕೆ ಮಕ್ಕಳಿಗೆಲ್ಲ ಸಮಸ್ಯೆ ಏನ್ರಿ? ಉಳಿದಿದ್ದೆಲ್ಲ ಕೊಡ್ತಾರೆ? ಈ ಅಕ್ಕಿ ಈಗ ಹಾಲಿನ ಪೌಡರ್ ಯಾವ ಇಲ್ಲ ಏನ್ರಿ? ತತ್ತಿ ಕೊಡ ಎಲ್ಲ ಕಳಿಸ್ತಾರೆ. ಕಳಿಸಿದ್ದು ಯಾಕೆ ನಾವು ಈಗ ಹಾಲಿನ ಪೌಡರ್ ಒಂದೇ ಬರ್ಬೇಕು? ಹಾಲಿನ ಪೌಡರ್ ಒಂದೇ ಐತ್ರಿ ನಮ್ಗೆ. ಹಾಲಿನ ಪೌಡರ್ ಬರ್ಬೇಕ್ರಿ. 5-6 ತಿಂಗಳು ಆತೇನ್ರಿ? ಮಾರ್ಚ್, ಏಪ್ರಿಲ್, ಮೇ, ಜೂನ್. ಇನ್ನು ಇದೇ ಗದಗದ ಇನ್ನೊಂದು ಅಂಗನವಾಡಿಯ ಟೀಚರ್ ಕ್ಷೀರ ಭಾಗ್ಯದ ಬಗ್ಗೆ ಏನಂತಾರೆ ಬನ್ನಿ ಕೇಳೋಣ. ಹಾಲಿನ ಪೌಡರ್ ಏನಪ್ಪ ಬರಾತಿಲ್ಲ ಅಂತ ಬಂದಿಲ್ಲ ರೀ, ಅದೊಂದು ಪ್ರಾಬ್ಲಮ್. ಎಷ್ಟು ತಿಂಗಳು ಆತ್ರಿ? ಅಲ್ಲಿ 6 ತಿಂಗಳು ಆತ್ರಿ. ಅಂದ್ರೆ ಸ್ಟಾಕ್ ಇದ್ದಿದ್ದಿಲ್ಲ ಅಂತ್ರಿ, ಬಂದಿಲ್ಲ. ಕಡಸಲಿಗೆ ಬಂದಿದ್ದಿಲ್ಲ, ಈಗ ಅವ್ರಿಗೆ ಬರ ಬಂದಿ ನಮಗೆ ಬಂದಿಲ್ಲ. ಏ ಆಫೀಸರ್ಸ್ ಏನ್ ಹೇಳಿದ್ರು ಹಿಂಗೆಲ್ಲ ಸಮಸ್ಯೆ? ಅಂದ್ರೇನು ಸ್ಟಾಕ್ ಇದ್ದಿದ್ದಿಲ್ಲ, ಅದಕ್ಕೆ ಸಪ್ಲೈ ಇಲ್ಲ, ಹಾಲಿನ ಪುಡಿ ಮತ್ತ ಅದರಿಂದ ಏನು ಇಲ್ಲ ಅಂದ್ರೆ ಏನೇನು ಸಮಸ್ಯೆ ಆಗುತ್ತೆ ಮಕ್ಕಳಿಗೆಲ್ಲ? ನಾವು ಹಂಗ ಕೇಳೋದು ಮಕ್ಕಳಿಗೆ ಅವ್ರು ಬೇಡ್ತಾವ್ರಿ ಹಾಲು. ಯಾಕಂದ್ರೆ ಹಿಂದಿಯಾಗಿತ್ತು ಬೇಡ್ತಾವು. ಅದನ್ನ ಅದೇನು ಪ್ರೋಟೀನ್ ಜಾಸ್ತಿ ಆಕೈತಿ. ಸ್ಟಾಕ್ ಕೊಡ್ತೀವಿ, ಅದರಿಂದ ಪ್ರೋಟೀನ್ ಜಾಸ್ತಿ ಆಕೈತಿ. ಮಕ್ಕಳಿಗೆಲ್ಲ ನಾವು ಹಾಲು ಕೊಡ್ಬೇಕಲ್ಲ, ಕ್ಯಾಲ್ಸಿಯಂ ಬರ್ತದೆ. ಕ್ಯಾಲ್ಸಿಯಂ ಸಿಗ್ತದೆ, ಮಕ್ಕಳ ಬೆಳವಣಿಗೆಗೆ ಚಲೋ ಆಗ್ತೈತಿ. ಮಂಗಳವಾರ ಮತ್ತೆ ಗುರುವಾರ ಎದ್ದು ಕೊಡ್ತೀವಿ. ಗರ್ಭಿಣಿ ಬಾಣಂತರಿಗೂ ಕೊಡ್ತೇವೆ ಎದ್ದು. ಈಗ ಅವ್ರಿಗೆ ಸಪ್ಲೈ ಇಲ್ರಿ ಈಗ ಹಾಲಿನ ಪೌಡರ್? ಯಾರಿಗೂ ಇಲ್ರಿ, ಗರ್ಭಿಣಿಯರಿಗೆಲ್ಲ ಮಕ್ಕಳಿಗಿಲ್ಲ. 6 ತಿಂಗಳಿಂದ 3 ವರ್ಷದ ಮಕ್ಕಳಿಗಿಲ್ಲ, ಶಾಲೆ ಮಕ್ಕಳು 3ರಿಂದ 6 ವರ್ಷದ ಮಕ್ಕಳಿಗಿಲ್ಲ, ಗರ್ಭಿಣಿ ಬಾಣಂತರಿಗಿಲ್ಲ. ಅದರಿಂದ ಇಲ್ಲ. ಕೇವಲ 3 ಕಡೆ ಮಾತ್ರ ಅಲ್ಲ, 4ನೇ ಕಡೆ ಕೂಡ ಕ್ಷೀರ ಭಾಗ್ಯದ ಬಗ್ಗೆ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಆ ಸಿಬ್ಬಂದಿ ಏನಂದ್ರು ಹಾಗಾದ್ರೆ ಬನ್ನಿ ನೋಡೋಣ. ಹಾಲಿನ ಪೌಡರ್ ಏನಂತ ಕೇಳ್ತಿರ್ತಾರ? ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ನಮ್ಮಲ್ಲೇ ಫಸ್ಟ್ ನಾವು ಬರ್ತಿರ್ತೇವೆ ಏನೇನು ಕೊಡ್ತೀವಿ ಊಟದ ಡ್ಯಾಶ್ ಇರ್ತೈತಿ. ಈಗ ನಿಮ್ಮಲ್ಲಿ ಒಂದು 5-6 ತಿಂಗಳ ಹತ್ರ ಆಗಿರ್ಬೇಕು. ಎಷ್ಟು ತಿಂಗಳು? ಫೆಬ್ರವರಿಯಿಂದ ಇಲ್ಲ, ಫೆಬ್ರವರಿಯಿಂದ. ಇನ್ನೊಂದು ಸಪ್ಲೈ ಆಗ್ಬೇಕು ಮೇಡಮ್, ಇಲ್ಲಾಂದ್ರೆ ಮಕ್ಕಳ ಪೌಷ್ಟಿಕತೆ ಅಪೌಷ್ಟಿಕತೆ ಆಗೇ ಆಗಿರ್ತದೆ. ಯಾಕಂದ್ರೆ ಪೌಡರ್ ಚಲೋ ಐತದ. ಮೊದ್ಲ ಕೆನೆ ಇಲ್ಲದ ಅದು ಅಂತ ಟೇಸ್ಟ್ ಇರ್ತಿದ್ದಿಲ್ಲ. ಇದು ಕೆನೆ ಬರೀತಾ ಬರ್ತೈತಿ. ಇದು ರುಚಿನೂ ಐತಿ ಕುಡಿಯಾಕ. ಫಸ್ಟಿಗೆ ಫಸ್ಟಿಗೆ ಬಂದಾಗ ಸಕ್ಕರೆ ಇಟ್ಟಿಲ್ಲ ರೀ ಅವ್ರಿಗೆ, ಬರೀ ಹಾಲಿನ ಟೇಸ್ಟ್ ಬರೋದು. ಕುಡಿತಿದ್ದೇ ಇಲ್ಲ ಮಕ್ಕಳು. ಗರ್ಭಿಣಿಯರು ಕೇಳ್ತಿರ್ತಾರೆ? ಎಲ್ಲ ಕೇಳ್ತಾರೆ. ಡಿಸೆಂಬರ್ನಿಂದ ಹಾಲಿನ ಪೌಡರ್ ಬರ್ತಾ ಇಲ್ಲ, ಪೂರೈಕೆ ಆಗ್ತಾ ಇಲ್ಲ. ತಿಂಗಳ ಮೊತ್ತದ ಪಾವತಿ ಕಳುಹಿಸುವಂತೆ ಕೆಎಂಎಫ್ಗೆ ಪತ್ರವನ್ನ ಬರೆಯಲಾಗಿದೆ. ಆದರೆ ಕೆಎಂಎಫ್ನಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ವಿಳಂಬ ಆಗಿದೆ ಅನ್ನೋ ಒಂದು ವಿಚಾರಗಳಿದೆ. ಸೊ ಡಿಸೆಂಬರ್ನಿಂದ ಈಗಾಗಲೇ ಜೂನ್ ಕಂಪ್ಲೀಟ್ ಆಗ್ತಾ ಬಂತು. ಸೊ 6-7 ತಿಂಗಳಿಂದ ಕೂಡ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಈ ಕ್ಷೀರ ಭಾಗ್ಯದ ಯೋಜನೆ ಸಿಗ್ತಾ ಇಲ್ಲ.
ನ್ಯೂಸ್ 18ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ DDPY ಶೆಟ್ಟಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಏನ್ ಹೇಳಿದ್ರು ಹಾಗಾದ್ರೆ ಅದನ್ನ ಕೂಡ ನೋಡ್ತಾ ಹೋಗ್ಬಿಡೋಣ. ಕ್ಷೀರಭಾಗ್ಯ ಯೋಜನೆಯಡಿ ಹಾಲನ್ನು ವಿತರಿಸ್ತಾ ಇದ್ವಿ. ಪೌಡರ್ ರೂಪದಲ್ಲಿ ತರಿಸ್ಕೊಂಡು ಹಾಲನ್ನು ನೀಡ್ತಾ ಇದ್ವಿ. ಈಗೇನಾಗಿದೆ, ಡಿಸೆಂಬರ್ ತಿಂಗಳಿಂದ ನಮಗೆ ಈ ಹಾಲಿನ ಪೌಡರು ಸಪ್ಲೈ ಆಗ್ತಾಯಿಲ್ಲ. ಸುಮಾರು ನಮಗೆ ತಿಂಗಳಿಗೆ 28,850 kg ನಮ್ಮ ಜಿಲ್ಲೆಗೆ ಈ ಹಾಲಿನ ಪೌಡರ್ದ ಅವಶ್ಯಕತೆ ಇದೆ. ಬಟ್ ಡಿಸೆಂಬರ್ದಿಂದ ಬರದೇ ಇರೋದ್ರಿಂದ ಸ್ವಲ್ಪ ವಿತರಣೆ ಸ್ವಲ್ಪ ಅಡಚಣೆ ಆಗಿದೆ. ಅದು ಹಾಲು ಅವಶ್ಯಕತೆ ಇದೆ, ಯಾಕಂದ್ರೆ ಮಕ್ಕಳ ಒಂದು ಅಭಿವೃದ್ಧಿ, ದೈಹಿಕ ಅಭಿವೃದ್ಧಿ ಸಂಬಂಧ ಗರ್ಭಿಣಿಗಾಯ್ತು ಮಕ್ಕಳಿಗಾಯ್ತು ಭಾಳ ಅವಶ್ಯಕತೆ ಇದೆ. ಮತ್ತು ಈಗಾಗಲೇ ನಮ್ಮ ಇಲಾಖೆಯವರು ಸಹಿತ ಅವ್ರಿಗೆ ಒಂದು ತಿಂಗಳ ಇದನ್ನು ಬೇಡಿಕೆಯ ಒಂದು ತಿಂಗಳ ಮೊತ್ತವನ್ನು ಅವ್ರಿಗೆ ಪಾವತಿಸಿರಿ ಅಂತ ನಿರ್ದೇಶನ ನೀಡಿದ್ದಾರೆ. ನಾವು ಅವ್ರಿಗೆ KMF ಅವ್ರಿಗೆ ಒಂದು ತಿಂಗಳ ಮೊತ್ತನ ಎಷ್ಟಾಗ್ತದೆ ಕಳಿಸ್ಕೊಡಿ, ನಾವು ತುಂಬಲಿಕ್ಕೆ ತಯಾರಿದೆ ಅಂತ ಪತ್ರನ ಬರೆದಿದ್ದೇವೆ. ಬಟ್ ಇನ್ನೂವರೆಗೆ ಬಂದಿಲ್ಲ. ಬಂತಂದ್ರೆ ನಾವು ಇಮಿಡಿಯೇಟ್ ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಆದಷ್ಟು ಈ ಕಾರ್ಯಕ್ರಮ ಕ್ಷೀರಭಾಗ್ಯ ಯೋಜನೆ ಆದಷ್ಟು ತ್ವರಿತವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಇನ್ನು ಇಷ್ಟೆಲ್ಲ ಆಗ್ತಾ ಇದೆ, ಸರ್ಕಾರ ಮಾತ್ರ ಕೊಟ್ಟಂತಹ ಗ್ಯಾರಂಟಿಗಳನ್ನ ಹೆಂಗ್ ಪೂರೈಕೆ ಮಾಡಬೇಕು, ಹಣವನ್ನ ಹೆಂಗ್ ಹೊಂದಿಸಬೇಕು ಅನ್ನೋ ಟೆನ್ಷನ್ ಅಲ್ಲಿದೆ. ಸೊ ಅದಕ್ಕಿಂತ ಮುಖ್ಯವಾಗಿ ಮಕ್ಕಳ ಆರೋಗ್ಯದ ವಿಚಾರ, ಕ್ಷೀರಭಾಗ್ಯವನ್ನ ಕೊಡಬೇಕು ಅನ್ನೋ ಮನಸ್ಸು ಸರ್ಕಾರ ಮಾಡಿಲ್ಲ, ಅಥವಾ ಸರ್ಕಾರದ ಗಮನಕ್ಕೆ ಬಂದಿಲ್ವೋ ಏನೋ ಅದು ಕೂಡ ಗೊತ್ತಿಲ್ಲ. ನೋಡಿ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಕರೆಯನ್ನ ಮಾಡಿ ಸೊ ಈ ವಿಚಾರವನ್ನ ತಲುಪಿಸೋಣ ಅಥವಾ ಕೇಳೋಣ, ಅವ್ರಿಗೆ ಗೊತ್ತಿದ್ಯಾ ಅಟ್ಲೀಸ್ಟ್ ಅನ್ನೋದ್ರ ಬಗ್ಗೆ. ಸೊ ಅವರಿಗೆ ಕರೆ ಮಾಡುವಂತಹ ಕೆಲಸ ಮಾಡಿದ್ರು ಕೂಡ ಯಾರು ಕರೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಥಮ ಬಾರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಸೊ ಅವ್ರ ಬಗ್ಗೆ ಕೆಲವೊಂದಿಷ್ಟು ವಿಶ್ವಾಸಗಳಿದೆ, ಯಾಕಂದ್ರೆ ಅವ್ರ ಮಾತಿನ ವೈಖರಿ ಆ ರೀತಿಯಾಗಿದೆ, ನಾನು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಹೇಳಿ. ಅಟ್ಲೀಸ್ಟ್ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋಣ ಅಂತ ಪ್ರಯತ್ನ ಪಟ್ಟರು, ಅವರು ಕೂಡ ಸೊ ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ಎಲ್ಲರೂ ಕೂಡ ಬರೀ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಸರ್ಕಾರದವರು. ಸೊ ಎಲ್ಲ ಯೋಜನೆಗಳಿಗಿಂತ ಪ್ರಮುಖವಾದಂತಹ ಪ್ರಾಧಾನ್ಯತೆ, ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಮಕ್ಕಳ ವಿಚಾರದಲ್ಲಿ. ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು ಅನ್ನೋ ಕಾರಣಕ್ಕೋಸ್ಕರ ಸೊ ಅವರಿಗೆ ಕ್ಷೀರಭಾಗ್ಯ ಯೋಜನೆಯನ್ನ ಜಾರಿಗೆ ತಂದ ಮೇಲೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಏನಾಗ್ತಾ ಇದೆ ಫಾಲೋ ಅಪ್ ಅನ್ನ ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ, ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಕರ್ತವ್ಯ ಕೂಡ ಹೌದು. ಸೊ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಕ್ಷೀರಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ನಾವು ಮಕ್ಕಳ ಮುಂದಿನ ಸದೃಢ ಆರೋಗ್ಯಕ್ಕೆ ನಾವು ಕೂಡ ಬೆಂಗಾವಲಾಗಿರ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಕೆನೆಭರಿತ ಹಾಲಿನ ಪೌಡರ್ ಅನ್ನ KMF ನಿಂದ ಪ್ರತಿ ತಿಂಗಳು ಕೊಡಬೇಕಾಗತ್ತೆ. ಆದ್ರೂ ಕೂಡ ಸ್ಟಾಕ್ ಇಲ್ವಂತೆ, ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ಸಬೂಬ್ಗಳನ್ನ ಕೊಡ್ತಾರೆ.